ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗಿ ರಾಜ್ಯದ 17 ಮಂದಿ ಬಚಾವಾಗಿದ್ದಾರೆ. ಅದೇ ದಾರಿ ಮಧ್ಯೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಗಾಡಿ ನಿಲ್ಲಿಸಿದ್ರು. ಪಹಲ್ಗಾಮ್ ತಲುಪೋದಕ್ಕೆ ತಡ ಆಗಿದೆ, ಹಾಗಾಗಿ ಬಚಾವಾಗಿದ್ದಾರೆ. ಬೇಗ ತೆರಳಿದ್ರೆ ನಾವು ದುರಂತಕ್ಕೆ ಸಾಕ್ಷಿಯಾಗ್ತಿದ್ವಿ, ದೇವರ ದಯೆಯಿಂದ ನಾವೆಲ್ಲರೂ ಬದುಕಿದೀವಿ ಅಂತ ಕನ್ನಡತಿ ಸುಮನಾ ಭಟ್ TV9ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಬೆಂಗಳೂರಿನ ನ್ಯೂ ತಿಪ್ಪಸಂದ್ರದ ಸುಮನಾ ಭಟ್ ಸೇರಿದಂತೆ ಒಟ್ಟು 17 ಮಂದಿ ಕಾಶ್ಮೀರ ಪ್ರವಾಸದಲ್ಲಿದ್ದಾರೆ. ಟೈಮಿಕ್ಸ್ ಸಂಸ್ಥೆಯ 17 ಮಂದಿ ಉದ್ಯೋಗಿಗಳು ಹೋಗಿದ್ರು. ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದಾರೆ. ಪಹಲ್ಗಾಮ್ಗೆ ಹೋಗ್ತಾ ಇದ್ದಂಥವರು ದಾರಿ ಮಧ್ಯೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಗಾಡಿ ನಿಲ್ಲಿಸಿದ್ದಾರೆ, ಹಾಗಾಗಿ ವಿಳಂಬ ಆಗಿದೆ. ಇಲ್ಲದೆ ಹೋಗಿದ್ರೆ ಅಟ್ಯಾಕ್ ಆಗೋ ಸಂದರ್ಭಕ್ಕೆ ಅಲ್ಲಿ ಅವರು ಕೂಡ ಇರ್ತಿದ್ರು. ಬಚಾವಾಗಿದ್ದಾರೆ. ನಾವು ಪಾರಾದ್ವಿ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸುಮನಾ ಭಟ್. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಂಗಳೂರಿನ ನಿವಾಸಿ, ಟೈಮೆಕ್ಸ್ ಸಂಸ್ಥೆಯ ಒಟ್ಟು 17 ಮಂದಿ ಉದ್ಯೋಗಿಗಳು ಅಲ್ಲಿಗೆ ತೆರಳಿದ್ರು. ದೃಶ್ಯಗಳನ್ನು ನೋಡ್ತಾ ಇದ್ವಿ. ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ನಡೆದಂತಹ ಜಾಗ ಮತ್ತು ಮೃತದೇಹಗಳನ್ನ. ಖುದ್ದು ಸುಮನಾ ಭಟ್ ಅವರೇ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಮನಾ ಅವರೇ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ಸುಮನಾ ಅವರೇ, ಹೇಗಿದ್ದೀರಿ? ಎಲ್ಲಿದ್ದೀರಿ ತಾವು? ನಾವು ಆರಾಮಾಗಿದ್ದೀವಿ ಮ್ಯಾಮ್. ನಮ್ಮ ಹೋಟೆಲ್ ಅಲ್ಲಿ ಇದ್ದೀವಿ, ನಾವೆಲ್ಲ ಸೇಫ್ ಆಗಿದ್ದೀವಿ. ನಾವು 14 ಜನ ಇದ್ದೀವಿ, ಎಲ್ಲ ಸೇಫ್ ಆಗಿದ್ದೀವಿ. ತುಂಬಾ ಸಮಾಧಾನದ ವಿಚಾರ. ಆದ್ರೆ ನಿನ್ನೆ ನಡೆದದ್ದು ನಿಜಕ್ಕೂ ಕೂಡ ಬಹಳ ಘೋರ. ಆ ಸಂದರ್ಭದಲ್ಲಿ ತಾವು ಎಲ್ಲಿದ್ರಿ? ತಾವು ಪಹಲ್ಗಾಮ್ಗೆ ಹೋಗ್ತಾ ಇದ್ದವ್ರಲ್ವಾ? ಸರ್, 1 ಕಿಲೋಮೀಟರ್ ದೂರದಲ್ಲಿ ಇದ್ವಿ ನಾವು. ಬಟ್ ಅವ್ನು ಏನು ಅಟ್ಯಾಕ್ ನೋಡಿಲ್ಲ ಮ್ಯಾಮ್. ನಾವು 1 ಕಿಲೋಮೀಟರ್ ದೂರದಲ್ಲಿ ಇದ್ವಿ. ನಾವು ಅಲ್ಲಿಗೆ ರೀಚ್ ಆಗ್ಬಿಡ್ತಾ ಇದ್ವಿ. ಆ ಸಿಚುವೇಶನ್ ಅಲ್ಲಿ ನಾವು ಇರ್ಬೇಕಾಗಿತ್ತು. ನಮ್ದು ಮೇಲ್ಗಡೆ ದೇವ್ರು ನಮ್ಮನ್ನು ತಪ್ಪಿಸಿದ್ರು. ನಾವು ಐಸ್ ಕ್ರೀಮ್ ತಿನ್ನೋಕ್ಕೋಸ್ಕರ 1 ಅವರ್ ನಿಂತ್ಕೊಂಡ್ವಿ. ಅದರಿಂದ ನಾವು ಆ ಪ್ಲೇಸಿಗೆ ಹೋಗಿಲ್ಲ. ಇಲ್ಲಾಂದ್ರೆ 1 ಅವರ್ ಮುಂಚೆ ನಾವು ಅಲ್ಲಿಗೆ ಹೋಗಿದ್ದಿದ್ರೆ ಆ ಸ್ಪೇಸಲ್ಲಿ ನಾವು ಇರ್ತಾ ಇದ್ವಿ. ಜಸ್ಟ್ 1 ಕಿಲೋಮೀಟರ್ ದೂರ ತಾವಿದ್ದು? ಹೌದು. ಪ್ಲಾನ್ ಪ್ರಕಾರ ತಾವಲ್ಲಿ ತಲುಪಬೇಕಿತ್ತು. ಆದ್ರೆ ತಮಗೆ ಯಾವ ಸಂದರ್ಭದಲ್ಲಿ ಗೊತ್ತಾಯ್ತು ಇದು ಹೀಗಾಗಿದೆ, ಅಟ್ಯಾಕ್ ಆಗಿರೋದು ಅನ್ನೋದು ಮಾಹಿತಿ ಬಂತಾ? ನಮ್ದು ಗೋಡೆದಲ್ಲಿ ಕುತ್ಕೊಂಡಿದ್ವಲ್ಲ, ಆ ಗೋಡೆದ ಡ್ರೈವರ್ ಯಾರು ಇರ್ತಾರೆ, ಗೋಡೆ ನಡ್ಸ್ಕೊಂಡು ಹೋಗೋರು, ಅವ್ರಿಗೆ ಫೋನ್ ಬಂತು. ಅವ್ರು ಫೋನ್ ಮಾಡಿದ ಕೂಡಲೇ ಅವ್ರು ಅಲ್ಲೆಲ್ರಿಗೂ ಇಳಿಸ್ಬಿಟ್ಟು ನೀವು ಎಲ್ಲ ಹೋಗ್ಬಿಡಿ ವಾಪಸ್ ಅಂದ್ರು. ಎಲ್ರಿಗೂ ಗೊತ್ತಾಗ್ಬಿಡ್ತು ಶೂಟ್ ಔಟ್ ಆಗಿದೆ ಅಂತ. ಎಲ್ರು ವಾಪಸ್ ಬಂದ್ಬಿಟ್ರು. ಓ, ಅಲ್ಲಿದ್ದಂತಹವರಿಗೆ ಗೊತ್ತಾದ ಹಿನ್ನೆಲೆಯಲ್ಲಿ ತಾವು ವಾಪಸ್ ಬರೋದಕ್ಕೆ ಸಾಧ್ಯ ಆಯ್ತು? ಹೌದು. ಗೋಡೆ ಮೇಲೆ ಸವಾರಿ ಮಾಡಿಸ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಾದ್ರ ಮೇಲೆನೆ ಅವ್ರು ಹೇಳ್ಬಿಟ್ಟು ನಮ್ಗೆಲ್ಲ ವಾಪಸ್ ಕಳಿಸ್ಬಿಟ್ರು, ಅಲ್ಲೇ ನಿಲ್ಸ್ಬಿಟ್ಟು. ಅಂದ್ರೆ ಈ ಜಾಗ ಇದೆಯಲ್ಲ ಸುಮ್ನ ಅವ್ರೆ, ಅಂದ್ರೆ ಅದು ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಅಲ್ವಾ? ಅಂದ್ರೆ ಅದು ಕುದುರೆ ಮೇಲೆ ಹೋಗುವಂತದ್ದು ಆ ಜಾಗಕ್ಕೆ? ಕುದುರೆ ಮೇಲೆ ಹೋಗ್ಬೇಕು, ಬೇರೆ ಏನು ಹೋಗಕ್ ಆಗಲ್ಲ. ನೀವು ನಡ್ಕೊಂಡು ಹೋಗಕ್ ಆಗಲ್ಲ. ಈ ವೆಹಿಕಲ್ ಇಲ್ಲಿ ನಾಟ್ ಗೋ. ಅಂದ್ರೆ ತಾವು ಇದ್ದಂತ ಜಾಗದಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಪ್ರಯಾಣ ಇರುತ್ತಾ? ಅದು ಹೇಗಿದೆ ಅಲ್ಲಿ? ಎಲ್ಲಿ ಜಾಗದ ಬಗ್ಗೆ ವಿವರಿಸೋದಾದ್ರೆ ಆದಂತ ಜಾಗದ ಬಗ್ಗೆ? ಅಂದ್ರೆ ಅದು ಮೇಲ್ಗಡೆ, ಅದು ಪಹಾಡಿ, ಅದು ಮೇಲ್ಗಡೆ ಹತ್ಬಿಟ್ಟು ಹೋಗ್ಬೇಕು. ಅದ್ರಲ್ಲಿ ನೀವು ನಡ್ಕೊಂಡು ಹೋಗಕ್ಕೂ ಆಗಲ್ಲ, ಯಾವ್ದು ವೆಹಿಕಲ್ ಹೋಗಲ್ಲ. ನೀವು ಗೋಡೆದಲ್ಲೇ ಹೋಗ್ಬೇಕು, ಅದಕ್ಕೆ ಬೇರೆ ದಾಸ್ತಿ ಇಲ್ಲ. ನಿಜ, ತಮ್ಮ ಅದೃಷ್ಟ ಚೆನ್ನಾಗಿತ್ತು, ತಾವು ಆ ಜಾಗಕ್ಕೆ ತಲುಪಲಿಲ್ಲ. ಎಷ್ಟು ಜನ? ನಮ್ಮ ಟೀಮ್ ಅವರದ್ದು ಅದೃಷ್ಟ ಚೆನ್ನಾಗಿತ್ತು. ಎಲ್ಲರೂ ಸೇಫ್ ಆಗ್ಬಿಟ್ಟು ರೂಮಲ್ಲಿ ಇದೀವಿ. ಇವತ್ತೇನೋ ಬಂದ್ ಅಂತ ಇದ್ದಾರೆ. ನಾಳೆ ಎಲ್ಲ ನಾಡಿದ್ದು ನಮ್ದು ಫ್ಲೈಟ್ ಇದೆ, ಸೊ ನಾವು ಬರ್ತಾ ಇದೀವಿ. ಓಕೆ, ಬಿ ಸೇಫ್. ಥ್ಯಾಂಕ್ ಯು ಸುಮನಾ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.